ತೊಗೊಂಬಂದು కూర్చో బుజ్జి, అక్కడ కూర్చోమా. వద్దులే బుజ్జి, నా మాట తల్లి వద్దు బుజ్జి. బుజ్జి నేను చెప్తున్నాను. లక్షల ఫీజు తీసుకొని పిల్లలు డిపార్ట్మెంట్ చెప్పినట్లుండం, ఏం చేయకున్నట్లు డిపార్ట్మెంట్ తెలవరితే సేఫ్టీ ఉంది. ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಅವ್ರನ್ನ ಕರೆಕಳಿಸ್ರಿ ಸರ್, ಸ್ಕೂಲ್ ಮ್ಯಾನೇಜ್ಮೆಂಟ್ ಕರೆಕಳಿಸ್ರಿ. ಅವ್ರಿಗೆ ಸೇಫ್ಟಿ ಕೊಟ್ರಿ, ನಮಗೆ ನ್ಯಾಯ ಸಿಗ್ಬೇಕು. ನಮಗೆ ನ್ಯಾಯ ಸಿಗ್ಬೇಕು. ಅವ್ರಿಗಾದ್ರೆ ಸೇಫ್ಟಿ ಕೊಟ್ರಿ, ನಮಗೆ ನ್ಯಾಯ ಸಿಗ್ಬೇಕು. ಅಮ್ಮ, ಇದು ವಿಚಾರ ಯಾವಾಗ ಗೊತ್ತಾಯ್ತು ನಿಮಗೆ? చెప్పు మాట్లాడు. ಮಲ್ಕೊಂಡಿದ್ರೆ ಫೋನ್ ಬಂತು. ನಮ್ಮೂರಂತ ಯಾವಾಗನ್ನ ನೈಟು 10 ಮೇಲೆ ಫೋನ್ ಬಂದರೆ ನನಗೆ ಗಾಬರಿ ಆಗ್ತದೆ. ನಮ್ಮ ನಾಟಿನಾಗಿದ್ದಾರಲ್ಲ, ನಿನ್ನೆ DSP ಸರ್ ಅಳಿಯ ತೀರ್ಕೊಂಡಿದ್ದಾರೆ ಅಂದರೆ ಫೋನ್ ಬಂದಿರ್ತಾರೆ ಅಂತಂದರೆ ನಮ್ಮಕ್ಕೆ ಬಂದು ಶೆಟ್ ಮಾಡಿಸ್ಕೊಂಡಿದ್ದೆ. ಏನಂತ ಕೇಳಿದೆ, ಏನು ಮಂచిಗೆ ಸೀರಿಯಸ್ ಅಂದರೆ ಎಲ್ಲಿ ಪ್ರಾಬ್ಲಮ್ ಏನಂತ ನಾನು ಬರ್ತೀನಿ ಅಂದರೆ ಮಧ್ಯದಾಗ ದಾರಿನ ಯಾರೋ ಫ್ರೆಂಡ್ ಅಂತ ಅಮ್ಮ. ಅಂದರೆ ಹೆಂಗೆ, ಯಾವಾಗ ಫೋನ್ ಮಾಡಿ ಮಾತಾಡಿದ್ರು ಹೇಮಂತ್ ನಿಮ್ಮ ಜೊತೆಗೆ? ಬುಧವಾರ ಫೀಸ್ 5,000 ಐತೆ, ಅದು ಮುಗಿಸಿ ಎಕ್ಸಾಮ್ ಬರೆಸ್ತಾರಂದ್ರೆ ಅವಾಗ ಯಾರಪ್ಪ ಫೋನ್ ಪೇ ಹಾಕಿದ್ದು. ಬುಧವಾರ ಲಾಸ್ಟ್ ಸರ್. ಹೆಂಗಿದಮ್ಮ ಓದೋದ್ರಲ್ಲೆಲ್ಲ? ಮಾಮೂಲು ಸರ್, ನನಗೆ ఇష్ట ಇಲ್ಲ ಅಲ್ಲಿ ఓదక్క. మీరు డబ్బులు వేస్ట్ చేస్తారు అంత తెలుగు. డబ్బులు వేస్ట్ చేస్తారమ్మా, హాస్టల్లోనే ఏం బాగాలేదు, ఫుడ్ బాగాలేదు, చదువు కూడా మంచి చెప్పరు, నాకు ఇష్టం లేదు చదువు, ఊర్లోనే ఉంటాను అంటే నీకేమి పని చేసే చేత కదప్ప, వద్దు చదువుకో మీ ఇష్టమమ్మ, నాకు చదువు ఇష్టం లేదు, నేను ఇంట్లోనే ఉంటాను, ఆంధ్రాలోనే చదువుతాను, హాస్టల్లో ఉన్నాను. వద్దప్ప, తమ్ముడు కొట్లాడతారు అదే ఉంది ಅಂತ. ಈಗ ಈ ಘಟನೆ ಆಗಿದೆ, ಈ ಥರ 9 ಗಂಟೆ ಮಗು ಹೊಡೆಯೋದಂದರೆ ಸಾಮಾನ್ಯ ವಿಚಾರ ಅಲ್ಲ. ಏನು ಹೇಳ್ತೀರಮ್ಮ ಇದ್ರ ಬಗ್ಗೆ? ಈ ಘಟನೆ ಏನು ಹೇಳ ಸರ್, ಇಂಥವು ನಾನು ಟಿವಿನಲ್ಲೇ ನೋಡಿದ್ದೆ, ಇದೆ ಫಸ್ಟ್ ಟೈಮ್ ನನ್ನ ಮಗ. ಎಷ್ಟು ಒಬ್ಬನೇ, ಇಬ್ಬರು ಮಕ್ಕಳು? ಈಗ ಏನಾಗಬೇಕಂತ ಆಗ್ರಹ ಮಾಡ್ತೀರಮ್ಮ ಅಮ್ಮ? ಈಗ ಈ ಥರ ಘಟನೆಗಳಾಗಬಾರ್ದು. 9 ಅಂತ ಯಾವುದೋ ಹೈಸ್ಕೂಲ್ ಮಕ್ಕಳು. ಏನು ಸರ್, ಇನ್ನು ಯಾರು ಹುಡುಗರು ಹಾಸ್ಟ್ಲಾಗ ಬೇಡ, ಎಷ್ಟನ್ನ ಓದಿ ಸಾಕು, ಅವ್ರ ತಕ್ಕ ಇರ್ಬೇಕಂದ್ರೆ. ನಿಮ್ಮ ಹೆಸರಮ್ಮ? ಮಾದು ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಿತ್ತು. ಅವರು ಅವನ ಮೆಂಟಲ್ ಪರಿಸ್ಥಿತಿ ಹಂಗಿದ್ದಾಗ ನೋಡ್ಕೋಬೇಕಿತ್ತು, ಮತ್ತು ನೋಡಿಲ್ಲ ಅವರು. ಘಟನೆ ನಡೆದೋಗೈತೆ.
ಒಬ್ಬರನ್ನಾದ್ರೆ ಏನನ್ನ ಅನ್ಬೋದು, ಅವ್ರಿಗೆ ಏನನ್ನ ಡಿಫ್ರೆನ್ಸಸ್ ಇದಾವೆ ಅಂತ. ಇವಾಗ 9 ಮಂದಿನ ಅಂದರೆ ಭಾರಿ ದೂರ ಹೋಯ್ತದೆ. ಹಂಗಾಗಿ ನಮಗೆ ಮಾನಸಿಕ ಆಗದೆ, ಅವ್ರ ಬಗ್ಗೆ ಮಾನಸಿಕ ಆಗದೆ, ಎಲ್ಲರ ಬಗ್ಗೆ ಮಾನಸಿಕತೆ. ನಮ್ಮ ಹುಡುಗ ಹೋಗ್ಯಾನಂತ ನಮಗೆ ಭಾರಿ ದುಃಖ ಐತೆ. ಈಗ ಮ್ಯಾನೇಜ್ಮೆಂಟ್ ನಿಮ್ಮ ಜೊತೆಗೆ ಯಾವತ್ತು ಮ್ಯಾನೇಜ್ಮೆಂಟಿಂದು ತಪ್ಪು ಅಂತ ಹೇಳಕ್ಕೆ ಬರೋದಲ್ಲ, ಕರೆಕ್ಟ್ ಅಂತ ಹೇಳಕ್ಕೆ ಹೋಗೋದಲ್ಲ. ಅವ್ರು ಅಲ್ಲಿ ಇರೋ ಕೇರ್ ಟೇಕರ್ ಯಾರು ಇರ್ತಾರೋ ಅವರು ಸ್ಟಡಿ ಮಾಡಬೇಕು. ಆ ಹೊರ್ತು ಅವ್ರ ಮ್ಯಾನೇಜ್ಮೆಂಟ್ ಎಲ್ಲ ಇರ್ತಾರೆ, ಅಲ್ಲಿ ಕೇರ್ ಟೇಕರ್ಸ್ ಏನು ಇರ್ತಾರೋ ಅವ್ರನ್ನ ನೋಡ್ಕೋಬೇಕಾಗ್ತೈತೆ. ಅದು ಅವರು ನೋಡ್ಕೊಂಡಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಹುಡುಗರನ್ನ ನಂಬಿಕೆ ಮೇಲೆ ಬಿಟ್ಟಿರ್ತೀವಿ. ನಿಮಗೇನಾಗ್ತದೆ ಹುಡುಗ? ನಮ್ಮ ಊರು ಹುಡುಗ, ನಾವು ಆ ಊರಿಗೆ ಸರ್ಪಂಚ್. ಹೆಂಗಿದ್ದ ಸರ್ ಹುಡುಗ ನಿಮ್ಮ ಜೊತೆಗೆ? ಒಳ್ಳೆ ಹುಡುಗ, ಭಯಂಕರ ಒಳ್ಳೆ ಹುಡುಗರು. ಮತ್ತೆ ನಾನು ಎಕ್ಸಾಕ್ಟ್ರೇಷನ್ ಏನಿಲ್ಲ, ಭಯಂಕರ ಒಳ್ಳೆ ಹುಡುಗರು ಅವರು. ಹಿಂಗೆ ಏಕಾಏಕಿ ಊರ ಮಗನ ಕಳ್ಕೊಂಡಿರ್ತಾರೆ, ಅದು ದುಃಖ ಆಗ್ತತ್ತಲ್ಲ ನಮಗೆ. ಅಲ್ಲ, ಅದು ಹಂಗ ನೀವು ಕಲ್ಪನೆ ಮಾಡ್ಕೋಬಾರ್ದು. ಮತ್ತೆ ಅದು ಏನಾಗೈತೆ ಅವನ ಮಾನಸಿಕ ಪರಿಸ್ಥಿತಿ ಅಲ್ಲಿ ಇದ್ದವ್ರು ನೋಡ್ಕೋಬೇಕು. ಅದಕ್ಕೆ ಆಶಿಸಿ ಯಾವನೇನ ಹಾಸ್ಟೆಲ್ ಇಟ್ಟಿರಲಿ 4 ಮಂದಿನ 3 ಮಂದಿನ ಒಂದು ಕಡೆ ಇಡಬೇಕು. 9 ಮಂದಿ 10 ಮಂದಿ ಅಂದರೆ ಮತ್ತೆ ಏನು ನಡೀತೈತೆ ಯಾರಿಗೆ ಗೊತ್ತಿಲ್ಲಲ್ಲ. ಅದು ಕೇರ್ ಟೇಕರ್ ಮಸ್ಟ್ ಟೇಕ್ ಕೇರ್. ಕೇರ್ ಟೇಕರ್ ನೋಡಿಲ್ಲ ಅಂದರೆ ಇಂಥ ಘಟನೆಗಳೇ ನಡೆಯೋದು. ಅವನು ಅಲ್ಲಿ ಏನಾಯ್ತು, ಅವನು ಡ್ರಗ್ ಅಡಿಕ್ಟ, ಇನ್ನೊಂದು ನಾವು ಹೇಳಕ್ಕೆ ಬರೋದಲ್ಲ, ಹೌದಾ? ಹಂಗಾಗಿ ಒಳ್ಳೆ ಹುಡುಗನ ಕಳ್ಕೊಂಡಿವಿ. ನಮ್ಮ ಊರು ಹುಡುಗನ ನಾ ಎಲ್ಲಿಗೋ ಬೆಳ್ತಾನೆ ನಮ್ಮ ಹುಡುಗ ಅಂದ್ಕೊಂಡಿವಿ. ಹಿಂಗಾಗಿದೆ, ಭಾರಿ ದುಃಖ ಆಗ್ತೈತೆ ನಮಗೆ. ನಮ್ಮ ಹೆಸರು ರಾಮರೇಖ್ ಅಂತ ಹೇಳಿ. ಕ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ದಿನಾಂಕ 8/3/2026 ಒಂದು ವರದಿ ಆಧಾರದ ಮೇಲೆ ಪ್ರಕರಣವನ್ನು 36/26 ಅಂದರೆ 36/2026 ಕ್ರಮ ಸಂಖ್ಯೆಯಲ್ಲಿ ಒಂದು FIR ಅನ್ನು ಕ್ರೂಸ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿರುವಂಥದ್ದಿದೆ. ಅದರಲ್ಲಿ ದೂರಿನಲ್ಲಿ ಬಂದಿರೋ ಮಾಹಿತಿ ಮೇರೆಗೆ ಕ್ರಮವಾಗಿ 103 ಸಬ್ ಕ್ಲಾಸ್ 1, 109, 118 ಸಬ್ ಕ್ಲಾಸ್ 1, 118 ಸಬ್ ಕ್ಲಾಸ್ 2 ಹಾಗೂ 125 BNS ಸೆಕ್ಷನ್ ಅಡಿಯಲ್ಲಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ದೂರಿನ ಸಾರಾಂಶ ಏನಂತಂದರೆ, ದಿನಾಂಕ 7/3/2026 ಒಂದು ನಗರದಲ್ಲಿ, ಬಳ್ಳಾರಿ ನಗರದಲ್ಲಿ ತಾಳೂರು ರೋಡಲ್ಲಿರುವಂತಹ ಒಂದು ಖಾಸಗಿ ವಿದ್ಯಾಸಂಸ್ಥೆಯ ಹಾಸ್ಟೆಲ್ನಲ್ಲಿ ಇದ್ದಂತಹ ಮಕ್ಕಳಿಗೆ, ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ 10, 12 ಹಾಗೂ 15 ವರ್ಷ ವಯಸ್ಸಿನ 9 ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಲ್ಲೇ ಒಬ್ಬನಾಗಿರುವಂತಹ ಒಂದು ಮಗು 15 ವರ್ಷ ವಯಸ್ಸು, ಇವನು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಒಂದು ಅವರ ಸಹಪಾಠಿ, ಇವನು ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿ ಒಂದು ರಾಡ್ ಹಾಗೂ ಒಂದು ಶಾರ್ಪ್ ಒಂದು ವೆಪನನ್ನು ಯೂಸ್ ಮಾಡಿಕೊಂಡು ಮಕ್ಕಳ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಸುಮಾರು ಮಕ್ಕಳಿಗೆ ವೇರಿಯಸ್ ಟೈಪ್ಸ್ ಆಫ್ ಇಂಜುರೀಸ್, ನಾವೇನು ಹೇಳ್ತೇವೆ ಸಿಂಪಲ್ ಇಂಜುರಿ, ಹಾಗೆ ಗ್ರೀವಸ್ ಇಂಜುರಿ, ಹಾಗೆ ಒಂದು ಮಗುಗೆ ಫೇಟಲ್ ಇಂಜುರಿ ಆಗಿಬಿಟ್ಟು ಒಂದು ಮಗು ಮೃತಪಟ್ಟಿರುವಂಥದ್ದು ನಮಗೆ ಈ ಘಟನೆಯಲ್ಲಿ ನಡೆದಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಮಕ್ಕಳು ಹಾಸ್ಟೆಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ವಾರ್ಡನ್ ಕೂಡ ಅಲ್ಲೇ ಇದ್ದಂಥವರು, 8 ಜನ ಟೋಟಲ್, 7 ಜನ ಮಕ್ಕಳು, ಒಬ್ಬರು ವಾರ್ಡನ್, ಇವರು ಆ ಸಂದರ್ಭದಲ್ಲಿ ಇದ್ದು ಇಂಜೂರ್ ಆಗಿರುವಂಥವ್ರು. ಅದರಲ್ಲಿ ಒಂದು ಹೆಣ್ಣು ಮಗು ಕೂಡ ಇರುವಂಥದ್ದು, ಅವರ ಸಹಪಾಠಿ. ಸೊ ಎಲ್ಲರೂ ಇದ್ದಂತಹ ಈ ಒಂದು ಹಾಸ್ಟೆಲ್ನಲ್ಲಿ ಈ ಪ್ರಕರಣ ನಿನ್ನೆ ರಾತ್ರಿ, ತಡರಾತ್ರಿ ಸುಮಾರು 10 ಗಂಟೆಯಿಂದ 11 ಗಂಟೆ ಮಧ್ಯದಲ್ಲಿ ನಡೆದಿರುವಂಥದ್ದು. ಹಿನ್ನೆಲೆ ಇದ್ರದ್ದು ಏನಂತಂದ್ರೆ, ಮಗುವಿನ ಬಗ್ಗೆ ನಾವು ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂಥದ್ದಿದೆ. ಯಾರು ಈ ಅಸಾಲ್ಟ್ ಮಾಡಿರುವಂಥ ಮಗು ಈಗಾಗಲೇ ಅಟ್ ಲಾರ್ಜ್ ಇದ್ದಾನೆ, ಅವನು ಕಣ್ತಪ್ಪಿಸಿಕೊಂಡಿದ್ದಾನೆ. ಸೊ ಅವನನ್ನು ಪತ್ತೆ ಹಚ್ಚುವ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು ಎಫರ್ಟ್ಸ್ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದು 5 ಇನ್ಸ್ಪೆಕ್ಟರ್ಸನ್ನ ಹಾಗೂ 2 ಸಬ್ ಇನ್ಸ್ಪೆಕ್ಟರ್ಸನ್ನ ಒಳಗೊಂಡಂತೆ
ಟೀಮ್ಸನ್ನು ಮಾಡಿಬಿಟ್ಟು ಟೆಕ್ನಿಕಲಿ ಅನಲೈಸ್ ಮಾಡುವಂಥದ್ದು. ಮೇನ್ಲಿ CCTV ಫುಟೇಜನ್ನು ನಾವು ಆಲ್ ಓವರ್ ಸಿಟಿ ಅವನ ಮೂವ್ಮೆಂಟ್ ಯಾವ ಕಡೆ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಟೀಮ್ಸನ್ನು ಮಾಡಿದ್ದೇವೆ. ಹಾಗೆ ಪ್ರಾಮಿನೆಂಟ್ ರೋಡ್ಸ್ ಅವ್ನು ಮೂವ್ ಆಗ್ತಾ ಇರುವಂಥದ್ದು ಎಲ್ಲಿದೆ CCTV ಇನ್ಫಾರ್ಮೇಷನ್ ಪ್ರಕಾರ ಅದನ್ನು ಪತ್ತೆ ಹಚ್ಚೋದಕ್ಕೆ ಅವನ ಚೆಹರೆ ಈಗಾಗಲೇ ನಮ್ಮ ಜೊತೆ ಇರೋದ್ರಿಂದ ಈ ಟೀಮ್ಸ್ ಕೂಡ ಆನ್ ಗ್ರೌಂಡ್ ವರ್ಕ್ ಮಾಡ್ತಾ ಇರುವಂಥದ್ದಿದೆ. ಇದು ಬಸ್ ಸ್ಟ್ಯಾಂಡ್ ಹಾಗೆ ನಮ್ಮ ರೈಲ್ವೆ ಸ್ಟೇಷನ್ನು, ಹಾಸ್ಪಿಟಲ್ಸು ಮತ್ತೆ ಬೇರೆ ಪ್ಲೇಸಸ್ ಅಂದರೆ ಐಸೋಲೇಟೆಡ್ ಹೌಸಸ್ ಇರ್ಬೋದು ಅಥವಾ ಲೇಔಟ್ಗಳಿದೆ, ಅಲ್ಲಿ ಎಲ್ಲಾದರೂ ಅವನು ಹೋಗಿರುವಂಥ ಸಂದರ್ಭಗಳಿರುವಂಥ ಒಂದು ಅನುಮಾನ ಇದ್ದಿದ್ದರಿಂದ ಎಲ್ಲ ಕಡೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆಸ್ ಟೀಮ್ಸ್ ಆಪರೇಟ್ ಮಾಡ್ತಾ ಇದ್ದಾರೆ. ಈ ಪತ್ತೆ ಹಚ್ಚೋದ್ರ ಬಗ್ಗೆ ಈ ಮಗುವನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ನಾವು ಆದಷ್ಟು ಬೇಗ ಒಂದು ಕ್ರಮ ತಗೊಳ್ತೇವೆ. ಹಾಗೆ ಇಂಜೂರ್ ಆಗಿರುವಂತಹ ಮಕ್ಕಳಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಔಟ್ ಆಫ್ ಡೇಂಜರ್. ಒಂದು ಮಗುವಿಗೆ ಗ್ರೀವಸ್ ಇಂಜುರಿ ಆಗಿರುವಂಥದ್ದಿದೆ. ಸೊ ಅದು ಅಂಡರ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅವರು ವಾಚ್ ಮಾಡ್ತಾ ಇರುವಂಥದ್ದಿದೆ. ಈ ಪ್ರಕರಣದಲ್ಲಿ ಮೃತಪಟ್ಟಿರುವಂತಹ ಬಾಲಕನ ತಂದೆ ಕಡೆಯಿಂದ ನಾವು ಒಂದು ಕಂಪ್ಲೇಂಟ್ ತಗೊಂಡು ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಅವರು ಈ ಆರೋಪಿತ ಅಥವಾ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂತಹ ಮಗುವಿನ ಜೊತೆಗೆ ಶಾಲಾ ಆಡಳಿತ ಮಂಡಳಿ ಮೇಲೆ ಕೂಡ ಅವರು ಅವರ ಕಡೆಯಿಂದ ಕೆಲವು ನೆಗ್ಲಿಜೆನ್ಸ್ ಆಕ್ಟ್ಸ್ ಆಗಿದೆ ಅನ್ನುವಂಥದ್ದನ್ನ ಅವ್ರನ್ನ ಮಕ್ಕಳ ಮೇಲೆ ನಿಗಾ ವಹಿಸೋದ್ರ ಬಗ್ಗೆ ಅವರು ಕೆಲವು ನೆಗ್ಲಿಜೆನ್ಸ್ ತೋರಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಅವರ ವರದಿಯಲ್ಲಿ ಅವರ ದೂರಿನಲ್ಲಿ ದಾಖಲು ಮಾಡಿರೋದ್ರಿಂದ ನಾವು FIR ಅಲ್ಲಿ ಮಗು ಹಾಗೂ ಶಾಲಾ ಆಡಳಿತ ಮಂಡಳಿಯನ್ನು ಕೂಡ ನಾವು ಆರೋಪಿತರನ್ನಾಗಿ ಮಾಡಿದ್ದೇವೆ. ಸೊ ಮುಂದಿನ ಏನಾದರೂ ಮಗುವನ್ನ ಪತ್ತೆ ಹಚ್ಚಿದ್ದು ಮಾಹಿತಿ ಬಂದಲ್ಲಿ ತಿಳಿಸಲಾಗುತ್ತೆ. ಥ್ಯಾಂಕ್ ಯು. ಈ ಘಟನೆ ಆದ್ಮೇಲೆ ಸಾಕಷ್ಟು ಪೇರೆಂಟ್ಸ್ಗಳಿಗೆ ಭಯ. కూర్చో బుజ్జి, అక్కడ కూర్చోమా. వద్దులే బుజ్జి, నా మాట తల్లి వద్దు బుజ్జి బుజ్జి లక్షలు ఫీజు తీసుకొని పిల్లలు